ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಮೂಲ ಬೆಲೆ 30 ಲಕ್ಷ, ಖರೀದಿಯಾಗಿದ್ದು ಕೋಟಿಗೆ. ಅನ್ಕ್ಯಾಪ್ಡ್ ಆಟಗಾರರ ಬದುಕು ಬದಲಿಸಿದ ಐಪಿಎಲ್ 2026ರ ಮಿನಿ ಹರಾಜು ಸಾಕಷ್ಟು ಅಚ್ಚರಿಗಳಿಗೆ ಸಾಕ್ಷಿಯಾಯಿತು. ಯಾವ ಸ್ಟಾರ್ ಆಟಗಾರರು ದುಬಾರಿ ಬೆಲೆಗೆ ಬಿಕರಿಯಾಗುತ್ತಾರೆ ಎಂದು ಎಲ್ಲರೂ ಊಹಿಸಿದ್ದರು. ಆ ಆಟಗಾರರಲ್ಲಿ ಕೆಲವರು ಹರಾಜಾಗದೆ ಉಳಿದರೆ, ಇನ್ನು ಕೆಲವು ಲಕ್ಷ ರುಗಳೊಂದಿಗೆ ಹರಾಜಿಗೆ ಬಂದಿದ್ದ ಭಾರತ ಲೋಕಲ್ ಸ್ಟಾರ್ಗಳು ಕೋಟಿ ಮೊತ್ತಕ್ಕೆ ಹರಾಜಾದರು. ಅಂದರೆ ಒಂದೇ ದಿನದಲ್ಲಿ ಐಪಿಎಲ್ ಅವರ ಬದುಕು ಬದಲಿಸಿತು ಎಂದರೆ ತಪ್ಪಿಲ್ಲ. ಈ ಬಾರಿಯ ಮಿನಿ ಹರಾಜು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾದ ಅನ್ಕ್ಯಾಪ್ಡ್ ಆಟಗಾರರ ದಾಖಲೆಯನ್ನು ಸಹ ಮುರಿಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಇಬ್ಬರು ಅನ್ಕ್ಯಾಪ್ಡ್ ಆಟಗಾರರಿಗೆ ಕೋಟಿ ಖರ್ಚು ಮಾಡಿತು. ಸಿಎಸ್ಕೆಯಂತೆ ಇತರ ಫ್ರಾಂಚೈಸಿಗಳು ಕೂಡ ಅನ್ಕ್ಯಾಪ್ಡ್ ಆಟಗಾರರಿಗೆ ಕೋಟಿ ಖರ್ಚು ಮಾಡಿತು. ಹಾಗೆ ಕೋಟಿ ಬೆಲೆಗೆ ಮಾರಾಟವಾದ ಅನ್ಕ್ಯಾಪ್ಡ್ ಆಟಗಾರರನ್ನು ಗಮನಿಸುತ್ತಾ ಹೋದರೆ, ಭಾರತೀಯ ದೇಶೀಯ ಕ್ರಿಕೆಟ್ನ ಇಬ್ಬರು ಹೊಸ ಮುಖಗಳಾದ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸ್ 14.20 ಕೋಟಿ ರೂಪಾಯಿಗೆ ಖರೀದಿಸಿತು. ಇದರೊಂದಿಗೆ ಇಬ್ಬರು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಅನ್ಕ್ಯಾಪ್ಡ್ ಆಟಗಾರರಾಗಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ಪ್ರಶಾಂತ್ ವೀರ್ಗಾಗಿ 14 ಕೋಟಿ ರೂ.ವರೆಗೆ ಬಿಡ್ ಮಾಡಿತ್ತು. ಆದರೆ ಅಂತಿಮವಾಗಿ ಚೆನ್ನೈ ಬಿಡ್ ಗೆದ್ದಿತು. 20 ವರ್ಷದ ಪ್ರಶಾಂತ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅದ್ಭುತಗಳನ್ನು ಮಾಡಬಲ್ಲ ಆಲ್ರೌಂಡರ್. ಮೊದಲು ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ನಂತರ ಹೈದರಾಬಾದ್ ಕಾರ್ತಿಕ್ಗಾಗಿ ಉತ್ತಮ ಬಿಡ್ ಮಾಡಿತು. ಆದರೆ ಚೆನ್ನೈ ಈ ಇಬ್ಬರನ್ನೂ ತಮ್ಮ ತಂಡದಲ್ಲಿ ಸೇರಿಸಿಕೊಂಡಿತು. 19 ವರ್ಷದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕಾರ್ತಿಕ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ. ಈ ಆವೃತ್ತಿಯಲ್ಲಿ ಅಕೀಬ್ ನವೀದಾರ್ ಮೂರನೇ ಅತ್ಯಂತ ದುಬಾರಿ ಅನ್ಕ್ಯಾಪ್ಡ್ ಆಟಗಾರ. ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನು 8.40 ಕೋಟಿ ರೂಪಾಯಿಗೆ ಖರೀದಿಸಿತು. ಅಕೀಬ್ 34 ಟಿ20 ಪಂದ್ಯಗಳಲ್ಲಿ 43 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇದರಲ್ಲಿ 4 ವಿಕೆಟ್ಗಳು ಸೇರಿವೆ. ಟಿ20 ಎಕಾನಮಿ ರೇಟ್ 7.74. ಇವರು 141 ರನ್ಗಳು ಸಹ ಗಳಿಸಿದ್ದಾರೆ. ಹಾಗೆಯೇ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 5.20 ಕೋಟಿ ರೂಪಾಯಿಗೆ ಖರೀದಿಸಿತು. ಇವರಲ್ಲದೆ ತೇಜಸ್ವಿ ದಹಿಯಾ ಅವರನ್ನು ಕೋಲ್ಕತಾ ನೈಟ್ ರೈಡರ್ಸ್ 3 ಕೋಟಿಗೆ ಖರೀದಿಸಿದರೆ, ಸನ್ ರೈಸರ್ಸ್ ಹೈದರಾಬಾದ್ ಸಲೀಲ್ ಅರೋರಾ ಅವರನ್ನು 1.5 ಕೋಟಿ ರೂಪಾಯಿಗೆ ತಮ್ಮ ತಂಡದ ಭಾಗವಾಗಿಸಿಕೊಂಡರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೋಟ್ಯಾಂತರ ರೂಪಾಯಿ ಪಾವತಿಸಿ ಮೂವರು ಅನ್ಕ್ಯಾಪ್ಡ್ ಆಟಗಾರರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಮುಕುಲ್ ಚೌಧರಿ ಅವರನ್ನು ಲಕ್ನೋ ಸೂಪರ್ ಜೈಂಟ್ಸ್ 2.60 ಕೋಟಿ ರೂಪಾಯಿಗಳಿಗೆ, ಅಕ್ಷತ್ ರಘುವಂಶಿ ಅವರನ್ನು 2.20 ಕೋಟಿ ರೂಪಾಯಿಗಳಿಗೆ ಮತ್ತು ನಮನ್ ತಿವಾರಿ ಅವರನ್ನು 1 ಕೋಟಿ ರೂಪಾಯಿಗಳಿಗೆ ಖರೀದಿಸಿತು. ಫ್ರೆಂಡ್ಸ್, ಒಟ್ಟಾರೆಯಾಗಿ ಐಪಿಎಲ್ ಆಕ್ಷನ್ 2026 ಇದು ಭಾರತೀಯ ಅನ್ಕ್ಯಾಪ್ಡ್ ಆಟಗಾರರಿಗೆ ಒಂದು ಬದುಕು ಬದಲಿಸಿದ ಕ್ಷಣ ಎಂದರೆ ತಪ್ಪಾಗಲಾರದು. ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.